ದೇವದೇವ ಪುರುಷೋತ್ತಮ ಅವನು. ಸಚ್ಚಿದಾನಂದ ಸ್ವರೂಪ. ಅಜ ಅಂದರೆ ಹುಟ್ಟಿಲ್ಲದೆ ಇರತಕ್ಕಂಥವನು. ಸದಾಕಾಲ ಎಲ್ಲೆಲ್ಲೂ ಕೂಡ ಇರತಕ್ಕಂಥವನು ಸಚ್ಚಿದಾನಂದ ಸ್ವರೂಪನಿಗೆ ಹೇಗಿದೆ ನೋಡಿ ಈಗ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸ್ತಕ್ಕಂಥದ್ದು. ಇದು ಭಗವಂತನನ್ನ ಬಾಲಸ್ವರೂಪದಲ್ಲಿ ಅಂದರೆ ಬಾಲ ತ್ರಿಪುರ ಸುಂದರಿ, ಬಾಲಕೃಷ್ಣ ಮತ್ತು ಬಾಲಸುಬ್ರಹ್ಮಣ್ಯ ಈ ರೀತಿಯಾಗಿ ಆರಾಧಿಸುವಾಗ ನಾವೇನು ಮಾಡ್ತೀವಿ, ಅವನು ನಿಜವಾಗಿ ನಮ್ಮ ಮಡಿಲ ಮಗು ಅನ್ನುವ ರೀತಿಯಲ್ಲಿ ಅವನಿಗೆ ತೊಟ್ಲಿಡೋದು, ಲಾಲಿ ಹಾಡೋದು, ಕಿವಿ ಚುಚ್ಚೋದು, ನಾಮಕರಣ, ಜಾತಕರ್ಮ ಪ್ರತಿಯೊಂದನ್ನು ನೆರವೇರಿಸ್ತೀವಿ. ಹಾಗೆ ಮನೆಗಳಲ್ಲಿ ಮಗುವಿನ ಜನನವಾದಾಗ ಪುತ್ರೋತ್ಸವವಾಗಲಿ ಪುತ್ರಿಯಾಗಲಿ ಯಾರೇ ಆಗಿರಬಹುದು, ಯಾರೇ ಆಗಲಿ ಹುಟ್ಟಿದಾಗ ಆ ಮಗುವನ್ನು, ಆ ಶಿಶುವನ್ನು ದೇವರೂಪದಲ್ಲಿ ಭಾವಿಸಿ ಅದಕ್ಕೆ ಸಂಸ್ಕಾರಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಗೆಳೆಯರು ಆ ಮಗುಗೆ ರಕ್ಷೆ ಇಡ್ತಕ್ಕಂಥದ್ದು ಎಲ್ಲನೂ ಭಗವಂತನ ಹೆಸರು ಹೇಳೇ ಮಾಡೋದು. ಬಜೆ ಬೆಣ್ಣೆ ಇಡುವೆನು ಬಾರೋ ಕೃಷ್ಣ, ಬಜೆ ಬೆಣ್ಣೆ ಇಡುವೆನು ಬಾರೋ, ಬಜೆ ಬೆಣ್ಣೆ ಇಡುವೆನು ನಿಜ ರೂಪ ತೋರೆನಗೆ, ಭಜನೆಯ ಮಾಡಿನ ಬೇಡುವೆ ರಂಗಯ್ಯ, ಬಜ ಬೆಣ್ಣೆ ಇಡುವೆನು ಬಾರೋ. ಗೋಕುಲಕ್ಕೆ ಪೋಗಿ ಗೋಕ್ಷೀರವನೆ ತಂದು ಗೋವಿಂದನ ಸ್ಮರಣೆ ಮಾಡುತ್ತ ನಿನಗೆಂದು ಬಜೆ ಬೆಣ್ಣೆ ಇಡುವೆನು ಬಾರೋ. ಹೀಗೆ ಬಜೆ ಬೆಣ್ಣೆ ಇಡ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ 11ನೇ ದಿವಸ ಎಲ್ಲ ಪುರುಡು ಕಳಿಯೋದು ಅಂತ ಹೇಳ್ತೀವಿ. ಆ ಪುರುಡು ಜಾತ ಸಂಸ್ಕಾರ ಅದೆಲ್ಲ ಕಳೆದಾಗ ಮೊಟ್ಟ ಮೊದಲಿಗೆ ಹಾಲು ಕುಡಿಸ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಆ ಕೃಷ್ಣನ ಹೆಸರೇ ಎತ್ತಿ ಹೇಳ್ತೀವಿ. ಕುಡಿ ಹಾಲನು ಬಾಲ ಗೋಪಾಲ ಶೀಲ, ಕುಡಿ ಹಾಲನು ಬಾಲ, ಕುಡಿ ಹಾಲನು ಪೊಡವಿ ಪಾಲನೆ, ಕಡಲ ಶಯನನೆ ಗರುಡ ಗಮನನೆ, ತಡವ ಮಾಡದೆ ತಂದೆ ಮೀಸಲು, ತಡೆಯದಿರುವುದು ಮೃಡನ ಸಕನೆ, ಕುಡಿ ಹಾಲನು ಬಾಲ. ಇದೇ ರೀತಿ ಪ್ರತಿಯೊಂದು ಮಗುಗೆ ಅಲಂಕಾರ ಮಾಡುವಾಗ, ಹಾಲು ಕುಡಿಸುವಾಗ ಎಲ್ಲ ಜಗದೋದ್ಧಾರನಾದಂಥ ಶ್ರೀ ಕೃಷ್ಣನ ಹೆಸರಿಟ್ಟು ಎಲ್ಲ ಅಲಂಕಾರ, ಹಾಲು ಕುಡಿಸೋದು, ಕಿವಿ ಚುಚ್ಚೋದು ಪ್ರತಿಯೊಂದೂ ಕೂಡ ಮನೆಗಳಲ್ಲಿ ನೆರವೇರಿಸ್ತಾರೆ. ಕಪ್ಪನ್ ಹಚ್ಚಿದಳೆ ಗೋಪಿ ರಂಗಯ್ಯಗೆ, ಕಪ್ಪನ್ ಹಚ್ಚಿದಳೆ ಗೋಪಿ, ಕಪ್ಪನ್ ಹಚ್ಚಿದಳುತ ಸರ್ಪಶಯನ ಹರಿಗೆ, ದೃಷ್ಟಿ ತಾಕುವಂಥ ಚೆಲುವ ರಂಗಯ್ಯಗೆ, ಕಪ್ಪನ್ ಹಚ್ಚಿದಳೆ ಗೋಪಿ. ಉಡಿದರ ಉಡಿ ಘಂಟೆ ಘಣೀರೆನ್ನುತ್ತ, ಕೃಷ್ಣಯ್ಯ ಬಿಡುವ ಕಣ್ಣಿನ ಢಾಳ, ಜನನಿ ಮುಖತ ನೋಡಿ ನಗುತಿಹಗೆ, ಚಿನುಮಯಾತ್ಮಕಗೆ ಚಿನ್ನಿಪಲ ನೆರೆದು, ಕಪ್ಪನ್ ಹಚ್ಚಿದಳೆ ಗೋಪಿ. ಈ ರೀತಿ ಬಗೆಯಾಗಿ ಆ ಭಗವಂತನಿಗೆ ಮಾಡ್ತಕ್ಕಂತಹ ಈ ತಮ್ಮ ಕಂದಗಳಿಗೆ ಮಾಡ್ತಕ್ಕಂಥ ಅಲಂಕಾರ ಎಲ್ಲ ಭಗವಂತನಿಗೆ ಮಾಡ್ತಾ ಇದ್ದೀವಿ ಅಂತ ಭಾವಿಸಿ ಮಾಡ್ತಾ ಇರ್ತಾರೆ. ಜನಲು ರಮಿಂಪಂ ತಿರಿಗೆಡಿಯನು ಕಲಿಮಿ ರಾಮುಂಡನಿಯು, ಯದು ಸಂಕರ್ಷಂಭುನ ಸಂಕರ್ಷುಂಡನಿಯನು, ಘನ ಬಲಮುನ ಬಲುಂಡುನನಿಯೋ ಗಣುತಿಂಚೆ ನೃಪ. ಹೇ ನೃಪ, ನೃಪೋತ್ತಮ, ಆ ಗರ್ಗ ಮಹರ್ಷಿ ರೋಹಿಣೀ ದೇವಿಯ ಕುಮಾರನಿಗೆ ಈ ವಿಧವಾಗಿ ನಾಮಕರಣ ಮಾಡಿದ್ದಾರೆ. ಏನಕ್ಕೆ? ಅವರವರ ಕರ್ಮಗಳಿಗೆ ಅನುಸಾರವಾಗಿ, ಅವರಲ್ಲಿರ್ತಕ್ಕಂಥ ಗುಣಗಳಿಗೆ ಅನುಸಾರವಾಗಿ, ಅಂದರೆ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ವಿಶೇಷಣಗಳನ್ನೇ ಬಳಸಿ
ನಾಮಕರಣ ಮಾಡ್ತಾರೆ ಗರ್ಗರು. ಜನರೆಲ್ಲರನ್ನೂ ಕೂಡ ಪ್ರೀತಿ ಪಾತ್ರವಾಗಿರ್ತಾನೆ, ತಾನೂ ಪ್ರೀತಿಸ್ತಾನೆ ಜನರನ್ನ, ಆ ಜನರಿಗೂ ಪ್ರೀತಿ ಪಾತ್ರನಾಗಿರ್ತಾನೆ. ಆದ್ದರಿಂದ ಇವನು ರಾಮ, ರಮಯತೆ ಇತಿ ರಾಮ ಅಂತ, ಆದ್ದರಿಂದ ರಾಮ ಅಂತ ಹೇಳ್ತಾರೆ. ಜನರು ರಮೀಂಪತಿರಿಗೆಡಿ ಅನುವು ಕಳಿಮಿ ರಾಮುಂಡನಿಯು ಎದು ಸಂಕರ್ಷಂಬುನ ಸಂಕರ್ಷುಂಡನಿಯನು. ಆ ಯಾದವರಾದಂತಹ ದೇವಕಿ ವಸುದೇವರ ಮಗನಾದರೂ ಕೂಡ ಅಲ್ಲಿಂದ ಅವನ್ನ ಮಾಯೆ ಸಂಕರ್ಷಣ ಅಂದರೆ ಸೆಳೆದು ಈ ಗೋಕುಲದಲ್ಲಿ ತಂದು ಈ ರೋಹಿಣೀ ದೇವಿಯ ಗರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಅವನು ಸಂಕರ್ಷಣ ಅಂತ. ಮಹಾ ಘನಬಲಮುನ ಬಲುಂಡು ನನಿಯು ಗಣುತಿಂಚೆ. ಮಹಾಬಲವಂತ ಅವನು ಬಲರಾಮ, ಆದ್ದರಿಂದ ಬಲುಡು ಅಂತಂದರೆ ಬಲ ಅಂತ ಹೆಸರಿಡ್ತಾರೆ. ಅಲ್ಲಿಗೇನಾಯಿತು, ಬಲರಾಮ ಅವನ ಹೆಸರೇ, ಸಂಕರ್ಷಣ ಕೂಡ ಅವನ ಹೆಸರೇ. ಕೋರಿ ಭಜಿಂಚೆನು ನಂದುಡು ಸಾರ ಗುಣಾಚಾರ ಮಾರ್ಗು ಸತ್ಸಂಸರ್ಗುನ್ ಸಾರ ಗುಣಾಚಾರ ಮಾರ್ಗು ಸತ್ಸಂಸರ್ಗುನ್ ಆರಾಧಿತ ಬರ್ಗುನ್ ಮತಿ ದೂರಿತ ಷಡ್ವರ್ಗುನ್ ಕುಜನ ದುರ್ಗುನ್ ಗರ್ಗುನ್. ಭಗವಂತನ ಅನುಗ್ರಹವನ್ನು ಪಡೆದಂತಹ ಕವಿಗಳಿಗೆ, ಭಕ್ತ ಕವಿ ಮಹಾಶಯರಿಗೆ ಯಾವುದೇ ಅಕ್ಷರಕ್ಕೂ ಪ್ರಾಸ ಅನಾಯಾಸವಾಗಿ ಅವರಿಗೆ ಒದಗಿ ಬರ್ತಾ ಇರುತ್ತೆ. ಆ ನಂದ ಆ ಗರ್ಗಾಚಾರ್ಯರನ್ನು ಸ್ವಾಗತಿಸಿದ. ಎಂತಹವರು ಆಚಾರ್ಯರು ಮಹಾಮಹಿಮಾನ್ವಿತರು, ಸಾರ ಗುಣಾಚಾರ ಮಾರ್ಗು, ಒಳ್ಳೆಯ ಪ್ರವರ್ತನೆ, ಸದಾಚಾರ ಇದ್ದಂತಹವರು, ಸತ್ಸಂಸರ್ಗುನ್ ಸತ್ಪುರುಷರ ಜೊತೆಯಲ್ಲೇ ಸಾಂಗತ್ಯಾತರಿ ಅವರಿಗೆ, ಆರಾಧಿತ ಭರ್ಗುನ್ ಸದಾಕಾಲ ಭರ್ಗನಾದಂಥ ಮಹಾದೇವದೇವ ಶಿವನನ್ನು ಆರಾಧಿಸ್ತಕ್ಕಂತಹವರು, ದೂರಿತ ಷಡ್ವರ್ಗುನ್ ಅರಿಷಡ್ವರ್ಗಗಳಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನೆಲ್ಲವನ್ನೂ ಕೂಡ ದೂರವೇ ಇರಿಸಿದಂತಹವರು. ಅಂದರೆ ಸನ್ಮುನಿಗಳಂತೆ ಜೀವನ ಮಾಡ್ತಾ ಇದ್ದಂತಹ ಗರ್ಗಾಚಾರ್ಯರು. ಕುಜನ ದುರ್ಗುನ್, ಕುಜನರಾದಂತಹವರು, ದುರ್ಜನರು ಅವರ ಬಳಿಯಲ್ಲಿಗೆ ಸುಳಿಯಲೇ ಆಗುವುದಿಲ್ಲ ಅಂತಹ ಗರ್ಗುನ್, ಅಂತಹ ಮಹಾತ್ಮರಾದ ಗರ್ಗ ಮಹರ್ಷಿಗಳನ್ನು ನಂದ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದ. ಅಂತನೊಕ್ಕ ನಾಡು ವಸುದೇವ ಪಂಪುನ ಯಾದವ ಪುರೋಹಿತುಂಡೈನ ಗರ್ಗುಂಡು ಮಂದಕುಂಜನು ದೆಂಚಿನ ನಂದುಂಡತುನಿ ಕನುಕೋನಿ ಲೇಚಿ ನಿಲಿಚಿ ಕೃತಾಂಜಲಿಯೈ. ಈ ಮಧ್ಯೆ ಅಂದರೆ ಈ ನಡುವೆಯಲ್ಲಿ ಒಂದು ದಿವಸ, ಒಕನಾಂಡು ಅಂದರೆ ಒಂದು ದಿವಸ, ವಸುದೇವ ಪಂಪುನ, ವಸುದೇವರು ಅಲ್ಲಿಂದ ಕಳಿಸಿದ್ದಾರೆ ತಮ್ಮ ಯಾದವ ಕುಲ ಪುರೋಹಿತರಾದಂಥ ಗರ್ಗಾಚಾರ್ಯರನ್ನು. ಯಾದವ ಪುರೋಹಿತುಂಡೈನ ಗರ್ಗುಂಡು, ಗರ್ಗಾಚಾರ್ಯರು ಮಂದಕುಂ ಅಂತಂದರೆ ಇಲ್ಲಿ ಗೋಕುಲಕ್ಕೆ ಬಂದರು. ನಂದ ಅವರನ್ನು ಕಂಡು ಕನುಕೋನಿ ಲೇಚಿ ನಿಲಿಚಿ ಕೃತಾಂಜಲಿಯೇ, ಮಹಾತ್ಮರ ದರ್ಶನದಿಂದ ಪುಳಕಿತ ಗಾತ್ರನಾದಂತಹ ನಂದ ಎದ್ದು ನಿಂತು ಅವರಿಗೆ ಗೌರವಪೂರ್ವಕವಾಗಿ ಅಂಜಲಿಬದ್ಧನಾಗಿ ನಮಸ್ಕರಿಸಿ ಅವರನ್ನು ಆಹ್ವಾನಿಸಿದ, ಅವರಿಗೆ ಸುಸ್ವಾಗತವನ್ನು ಕೋರಿದ ನಂದ. ಮರಿಯುಂ ತಗಿನ ಸತ್ಕಾರಂಬುಲು ಸೇಸಿ ಇಟ್ಲನಿ. ಪೂಜ್ಯರಿಗೆ ಯಥೋಚಿತವಾದಂಥ ಪಾದಪೂಜೆ, ಪೂರ್ಣಕುಂಭ ಸ್ವಾಗತ ಮುಂತಾದ ಎಲ್ಲವನ್ನು ನೆರವೇರಿಸಿ ಅವರ ಬಳಿ ಹೀಗೆ ಹೇಳಿದರು ನಂದಗೋಪ. ಊರಕರಾರು ಮಹಾತ್ಮುಲುವಾ ರಥಮುಲ ಇಂಡ್ಲ ಕಡಕು వచ్చుటలెల్లం కారణము మంగళములకు నీరాక శుభంబు మాకు నిజము మహాత్మ. ಊರಕರಾರು ಮಹಾತ್ಮುಲು ವಾರು, ಮಹಾತ್ಮರಾದಂತಹವರು ಏನೂ ಕಾರಣವಿಲ್ಲದೆ ಯಾವುದೋ ಮಹತ್ತರವಾದ ಕಾರ್ಯ ಇದ್ದರೆ ಮಾತ್ರ ಒಂದು ಬೇರೆಯವರ ಒಂದು ಸ್ಥಳಕ್ಕೆ ಹೋಗ್ತಾರೆ, ಸುಮ್ಮನೆ ವಿನಾಕಾರಣ ಹೋಗೋದಿಲ್ಲ. ವಾರು ಅಧಮುಲ ಇಂಡ್ಲ ಕಡುಕು వచ్చుట ಲೆಲ್ಲಂಕಾರಣಂ ಮಂಗಳಮುಲಕು.
ಅವರಿಗಿಂತ ಕಡಿಮೆ ಸ್ಥಾಯಿಯಲ್ಲಿರ್ತಕ್ಕಂತಹವರ ಮನೆಗಳಿಗೆ ಮಹಾತ್ಮರು ಬರತಕ್ಕಂತಹದ್ದು ಕಾರಣ ಏನಪ್ಪ ಅಂದರೆ ಇವರಿಗೆ ಸರ್ವ ಮಂಗಳಗಳನ್ನು ಉಂಟು ಮಾಡಲಿಕ್ಕೋಸ್ಕರನೇ ಬರ್ತಾರೆ. ನೀರಾಕ ಶುಭಂಬು ಮಾಕು ನಿಜಮು ಮಹಾತ್ಮ. ಪೂಜ್ಯರೇ, ನೀವು ಬಂದಿರತಕ್ಕಂಥದ್ದು, ನೀವಿಲ್ಲಿ ನೀರಾಕ, ರಾಕ ಅಂದರೆ ರಾವು ಅಂತಂದರೆ ಬಾ ಅಂತ, ನೀರಾಕ ಅಂದರೆ ನೀವು ಬಂದಿರತಕ್ಕಂಥದ್ದು. ಶುಭಂಬು ಮಾಕು ನಿಜಮು ಮಹಾತ್ಮ. ಮಹಾತ್ಮರೇ, ನೀವು ಬಂದಿರತಕ್ಕಂಥದ್ದು ನಮಗೆ ಇನ್ನು ಮುಂದೆ ಅತ್ಯಂತ ಶುಭ ಮಂಗಳಗಳು ಉಂಟಾಗುತ್ತವೆ ಅನ್ನೋದರ ಸೂಚನೆ ಇದು. ಸುಮ್ಮನೆ ಬರೋದಿಲ್ಲ ಮಹಾತ್ಮರು ಅಂತ ಅತ್ಯಂತ ಮನಃಪೂರ್ವಕವಾಗಿ ಅವರನ್ನು ಸ್ವಾಗತಿಸಿ ನಮಸ್ಕರಿಸಿ ನಂದಗೋಪರು ಈ ರೀತಿಯಾಗಿ ಹೇಳಿದರು. ಜ್ಯೋತಿಷಾಸ್ತ್ರುಲಕ್ಕೆಲ್ಲ ಮೇಟರಿವಿ ತೇಜೋ ಮೂರ್ತಿವಾ ಶಾಂತ ವಿಖ್ಯಾತ ಸ್ಫೂರ್ತಿವಿ. ಜ್ಯೋತಿಷಾಸ್ತ್ರುಲಕ್ಕೆಲ್ಲ ಮೇಟರಿವಿ ತೇಜೋ ಮೂರ್ತಿವಾ ಶಾಂತ ವಿಖ್ಯಾತ ಸ್ಫೂರ್ತಿವಿ. ಬ್ರಹ್ಮಬೋಧನುಂಡವಾ ಕರ್ಣಿಂಪು ನಾಪಲ್ಕು. ಆಕರ್ಣಿಂಪು ನಾಪಲ್ಕು నిర్ణీతుండైన గురుండు మానవులకున్ విప్రోత్తముండండ్రు. నీ చాతుర్యంబున నీ కుమారులకు, నీ చాతుర్యంబున నీ కుమారులకు ಸಂಸ್ಕಾರಂಬುಗಾ ವಿಂಪವೇ. ಹೇ ಗರ್ಗಾಚಾರ್ಯರೇ, ಜ್ಯೋತಿಷಾಸ್ತ್ರಲಕ್ಕೆಲ್ಲ ಮೇಟರಿವಿ. ಜ್ಯೋತಿಷಾಸ್ತ್ರವನ್ನು ನೀವು ಆತ್ಯಂತಿಕವಾಗಿ ಅಂತಂದರೆ ಅದರಲ್ಲಿ ಇರತಕ್ಕಂತಹ ಎಲ್ಲವನ್ನು ಕರತಲಾಮಲಕ, ನಿಮಗೆ ಜ್ಯೋತಿಷಾಸ್ತ್ರ ನಿಮಗೆ ಕರತಲಾಮಲಕ. ಮೇಟರಿವಿ, ಮೇಟಿ ಅಂತಂದರೆ ಎಲ್ಲಕ್ಕಿಂತ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಅರಿವು ತಿಳುವಳಿಕೆ ಪಡೆದಿದ್ದೀರಾ ನೀವು ಜ್ಯೋತಿಷಾಸ್ತ್ರದಲ್ಲಿ. ತೇಜೋಮೂರ್ತಿವಿ, ನೀವು ತೇಜೋಮೂರ್ತಿಗಳು. ಆಶಾಂತ ವಿಖ್ಯಾತ ಸ್ಫೂರ್ತಿವಿ, ತಮ್ಮ ಕೀರ್ತಿ ಆಶಾ ಅಂತಂತಂದರೆ ದಿಕ್ಕುಗಳು, ದಿಕ್ಕುಗಳಲ್ಲೂ ಕೂಡ ನಿಮ್ಮ ಕೀರ್ತಿ ತುಂಬಿದೆ. ಬ್ರಹ್ಮಬೋಧನುಂಡವು, ತಾವು ಬ್ರಹ್ಮಾನುಭೂತಿಯನ್ನು ಹೊಂದಿದ್ದಂಥವರು. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಎನ್ನುವ ರೀತಿಯಲ್ಲಿ ಆ ಬ್ರಹ್ಮಜ್ಞಾನ ಪಡೆದಂತಹ ಮಹಾಬ್ರಹ್ಮಜ್ಞಾನಿಗಳು ನೀವು. ಆಕರ್ಣಿಂಪು ನಾಪಲ್ಕು, ತಾವು ನನ್ನ ಈ ವಿನಂತಿಯನ್ನು, ಬಿನ್ನಹವನ್ನು ಆಲಿಸಿರಿ. ನಿರ್ಣೀತುಂಡೈನ ಗುರುಂಡು ಮಾನವುలకు ವಿಪ್ರೋತ್ತಮುಂಡಂಡ್ರು ಅಂತಂದರೆ ಮಾನವರಿಗೆ ಗುರುವಾಗಿ ಅವನ ಜೀವನ ಮಾರ್ಗದಲ್ಲಿ ಒಂದು ದಿಕ್ಕನ್ನು, ಒಂದು ಉನ್ನತವಾದ ಮಾರ್ಗವನ್ನು ತೋರಿಸ್ತಕ್ಕಂಥವರು, ಅವನಿಗೆ ಶುಭಗಳನ್ನು ನಿರ್ಣಯಿಸ್ತಕ್ಕಂತಹವ್ರು ಯಾರಪ್ಪ ಅಂದರೆ ವಿಪ್ರೋತ್ತಮರು, ಭೂಸುರರಾದಂಥವರು ಎಂದು ದೊಡ್ಡವರು ಹೇಳ್ತಾರೆ. ವಿಪ್ರೋತ್ತಮುಂಡಂಡ್ರು ನೀ ಚಾತುರ್ಯಂಬುನ, ತಾವು ತಮ್ಮ ಒಂದು ಚಾತುರ್ಯದಿಂದ ಅಂದರೆ ತಮ್ಮ ಒಂದು ನೀವು ಇದರಲ್ಲೆಲ್ಲನೂ ಕೂಡ ಜ್ಯೋತಿಷಾಸ್ತ್ರದಲ್ಲಿ ಎಲ್ಲದರಲ್ಲೂ ಅತ್ಯಂತ ಶ್ರೇಷ್ಠ ಜ್ಞಾನವನ್ನು ಹೊಂದಿದ್ದೀರಿ. ಆದ್ದರಿಂದ ತಾವು ತಮ್ಮ ತಿಳುವಳಿಕೆಯಿಂದ ಈ ಕುಮಾರುలకు, ಈ ತಮ್ಮ ಕುಮಾರರು ಅಂತಂದರೆ ಯಶೋಧಾದೇವಿಯ ಮಗ ಕೃಷ್ಣ, ರೋಹಿಣಿಯ ಮಗ ಬಲರಾಮ, ಇವರಿಬ್ಬರಿಗೂ ಕೂಡ ಸಂಸ್ಕಾರಂಬು ಗಾವಿಂಪವೇ, ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿಕೊಡಿ ಅಂತ ಬೇಡ್ತಾ ಇದ್ದಾರೆ. ಆ ಪರಮಪುರುಷ ಪರ ವಾಸುದೇವ ತನ್ನ ಕೃಷ್ಣಾವತಾರದಲ್ಲಿ ಮಾಯಾ ಮಾನುಷ ವೇಷ ಧರಿಸಿದರೂ ಸಹ ಆಗಾಗ ತಾನು ದೇವದೇವನೆಂಬುದನ್ನು ಪ್ರಕಟಪಡಿಸುತ್ತಲೇ ಇದ್ದ. ರಾಕ್ಷಸ ಸಂಹಾರದ ಸಮಯದಲ್ಲಿ ಮತ್ತು ಆ ಜಗದೋದ್ಧಾರನನ್ನೇ ಆ ಮಗುವಂತೆ ಆಡಿಸಿದ ಆ ಯಶೋಧಾದೇವಿಗೆ ತನ್ನ ಮಹಿಮೆಗಳನ್ನು ಪ್ರಕಟ ಮಾಡುತ್ತಲೇ ಇದ್ದ. ಅಂತಹ ಒಂದು ಸಂದರ್ಭ ಈಗ ಮುಂದೆ ಬರುತ್ತೆ.
జననాతయొకనాండు చెన్ను చేంపినదల్లి చిన్ని ముద్దుల కృష్ణుంజేర దిగిచి ఎత్తి పెందొడలపై నిడికొని ముద్దాడి చెన్నిచ్చినెమ్మోము సక్కని విరి ఎల్లని నగువుతో నావులించిన బాలు వదన గహ్వరమున వారి నిధులు దిశలు భూమియు వనద్వీప శైలంబులో నేరులో గాలియు నినుండు శశియు దానుండాకాశంబుదారలు గ్రహములు నకిల లోకములున్ చరాచరంబులైన భూతగణములన్నీయూ నుండుటం జూచి కన్నుమూర్చి చోద్యపడియే. ಹೇ ಜನನಾಥ ಪರೀಕ್ಷಿತ್ ಮಹಾರಾಜ, ఒకనాడు ಒಂದು ದಿವಸ ಚೆನ್ನು ಚೇಂಪಿನದಲ್ಲಿ ಅಂದರೆ ತನ್ನ ಸ್ತನದ್ವಯಗಳು ಮಗುವ ಅಮೃತ ಧಾರೆಯಿಂದ ತುಂಬಿ ಬಂದಿದ್ದಂತಹ ಆ ಯಶೋಧಾದೇವಿ, ಇದು ಹಾಲೂಡಿಸುವ ತಾಯಂದಿರಿಗೆ ಅತ್ಯಂತವಾಗಿ ಅನುಭವಕ್ಕೆ ಬರತಕ್ಕಂಥ ವಿಷಯ. ಎಲ್ಲೋ ಗೃಹಕೃತ್ಯದಲ್ಲಿರುವಾಗ ಅಯ್ಯೋ ಇಷ್ಟೊತ್ತಾಗೋಯ್ತು ಮಗುನೇ ಎತ್ಕೊಂಡಿಲ್ಲ ಅಂತ ಅವನ ಒಂದು ಯೋಚನೆ ಆ ಮಗುವಿನ ಬಗ್ಗೆ ಒಂದು ಯೋಚನೆ ಸುಳಿದಾಡಿದ ತಕ್ಷಣ, ಮನದಲ್ಲಿ ಮೂಡಿದ ತಕ್ಷಣ ಅವಳ ಆ ಸ್ತನದ್ವಯಗಳು ಅಮೃತ ಧಾರೆಯಿಂದ ತುಂಬಿ ತುಳುಕುತ್ತವೆ. ಆ ತುಂಬಿ ತುಳುಕುವುದನ್ನು ಚೆನ್ನು ಜೇಪಿನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಕೃಷ್ಣನ ಒಂದು ಯೋಚನೆಯನ್ನು ಆ ದೇವಿ ಗೃಹಕೃತ್ಯದ ನಡುವೆ ಮನಸ್ಸಿನಲ್ಲಿ ಕೃಷ್ಣನ ನೆನೆದ ತಕ್ಷಣ ಅವನಿಗೆ ಹಾಲು ಕೊಡಬೇಕು ಅಂತ ಅನ್ನಿಸ್ಬಿಡ್ತು. ಅವಳ ಕುಚದ್ವಯಗಳು ಭಾರವಾಯಿತು, ಅಮೃತ ಧಾರೆಯಿಂದ ಹಾಲಿನಿಂದ ತುಂಬಿಕೊಂಡವು. ಇದೊಂದು ಅದ್ಭುತವಾದಂತಹ ವ್ಯವಸ್ಥೆ ಪರಮಾತ್ಮ ಎಲ್ಲ ಜೀವಿಗಳಿಗೂ ಇಟ್ಟಿರ್ತಕ್ಕಂಥದ್ದು. ಇನ್ನೂ ಮಗು ಹುಟ್ಟುತ್ತೆ ಅನ್ನುವ ಸಂದರ್ಭ ಪ್ರಾರಂಭದಲ್ಲೇ ಮುಂದೆ ಅದರ ಜೀವನಕ್ಕೆ, ಅದರ ಮೊಟ್ಟ ಮೊದಲಿನ ಆಹಾರಕ್ಕೆ ಬೇಕಾಗತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾನೆ ಆ ಭಗವಂತ. ಮುಂದೆಂದೋ ಆ ಹುಟ್ಟಿದ ಹೆಣ್ಣು ಮಗು ಮುಂದೆಂದೋ ತಾಯಿ ಆಗ್ತಾಳೆ, ತಾಯಿ ಆದಾಗ ಅವಳ ಶಿಶುವಿಗೆ ಬೇಕಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಪರಮಾತ್ಮ ಮೊದಲೇ ನಿಗದಿಪಡಿಸಿಟ್ಟು ಬಿಟ್ಟಿದ್ದಾನೆ. ಈ ರೀತಿಯಾಗಿ ಆ ಯಶೋಧಾದೇವಿಗೆ ಚೆನ್ನು ಜೇಪಿನ ಅಂದರೆ ಅವಳ ಸ್ತನದ್ವಯಗಳು ಹಾಲಿನಿಂದ ತುಂಬಿ ಬಂದು ಹಾಗೇನು ಮಾಡಿದ್ಲು ತಾಯಿ, ಚಿನ್ನಿ ಮುದ್ದುಲ ಕೃಷ್ಣುಂಜೇರದಿಗಿಚಿ, ಅವನೆಲ್ಲೋ ಹೊರಗಡೆ ಇದ್ನೋ ಅಥವಾ ಮಲಗಿಸಿ ಬಂದಿದ್ಲೋ ಅಲ್ಲಿಗೆ ಹೋದ್ಲು. ಮಗುವಿನ ಬಳಿಗೆ ಹೋಗಿ ಎತ್ತಿ ಪೆಂದೊಡಲ ಪೈ ನಿಡಿಕೊನಿ ಮುದ್ದಾಡಿ ಆ ಮಗುವನ್ನು ಎತ್ತಿ ವಾತ್ಸಲ್ಯ ಸೂಸಿ ಅದನ್ನು ಎತ್ತಿ ಮುದ್ದಾಡಿ ಅವನನ್ನು ಚೆನ್ನಿಚ್ಚಿನೆಮ್ಮೂ ಸಕ್ಕನಿವಿರಿ, ಅವನಿಗೆ ಹಾಲು ಊಡಿಸಿ ಚೆನ್ನಾಗಿ ಆ ಮುದ್ದು ಮೊಗವನ್ನು ನೇವರಿಸ್ತಾ ಆನಂದ ಪಡ್ತಾ ಇದ್ಲು. ತಾಯಿ ಹಾಗೂ ಮಗುವಿನ ನಡುವಿನ ಅತ್ಯದ್ಭುತವಾದಂಥ ಬಾಂಧವ್ಯ ಬೆಸೆಯತಕ್ಕಂತಹ ಅಮೃತ ಗಳಿಗೆಗಳು ಇವು. ಅಲ್ಲನಿ ನಗುವುತೋ ನಾವುಲಿಂಚಿನ ಬಾಲು, ಹಾಲು ಕುಡಿತು ಮಗು. ಕೃಷ್ಣ ಪರಮಾತ್ಮ ಕುಡಿದಿದ್ದಾದ ನಂತರ ಅಲ್ಲನಿ ನಗುವುತೋ, ಒಂದು ಕಿರುನಗೆ ನಕ್ಕ. ಆವುಲಿಂಚಿನ ಬಾಲು, ಆವಳಿಸೋದು, ಆಕಳಕ್ಕೆ ಬಂತು, ಮಗುಗೆ ನಿದ್ದೆ ಬಂದಿದೆ ಅಂತ ಆಕಳಿಸ್ತಾ. ಏನು ಕಂಡ್ಲಪ್ಪ ಯಶೋಧಾದೇವಿ ಅದ್ಭುತವನ್ನ ಅಂದರೆ ವದನ ಗಹ್ವರಮುನ, ಆ ವದನ ಅವನ ಬಾಯೊಳಗೆ ವಾರಿ ನಿಧುಲು, ಎಲ್ಲ ಸಪ್ತ ಸಾಗರಗಳು ಕಾಣಿಸ್ತಾ ಇವೆ. ದಿಶಲು ದಶ ದಿಕ್ಕುಗಳು ಕಾಣಿಸ್ತಾ ಇದೆ. ಭೂಮಿಯು ವನದ್ವೀಪ ಶೈಲಂಬುಲು, ಆ ಭೂಮಿ ಮೇಲೆ ಇರತಕ್ಕಂತಹ ಅರಣ್ಯ ದ್ವೀಪಗಳು, ಎತ್ತರವಾದಂತಹ ಕುಲ ಪರ್ವತಗಳು, ನೇರುಲು ಹರಿತಾ ಇರತಕ್ಕಂಥ ನದಿ, ಗಾಳಿಯು ಇನುಂಡು ಅಂದರೆ ಸೂರ್ಯ, ಚಂದ್ರ, ಗಾಳಿ, ದಹನುಂಡು ಅಂದರೆ ಅಗ್ನಿ, ಆಕಸಂಬು ಅಂದರೆ ಪಂಚಭೂತಗಳು ಎಲ್ಲವೂ, ತಾರಲು ಆಕಸಂಬುದಾರಲು ಅಂದರೆ ಆಕಾಶ ಮತ್ತು ತಾರೆಗಳು, ಗ್ರಹ ನಕ್ಷತ್ರಾದಿಗಳು, ಅಖಿಲ ಲೋಕಮುಲು ಚತುರ್ದಶ ಭುವನ ಬ್ರಹ್ಮಾಂಡಗಳು, ಅದರ ಒಳಗಿರತಕ್ಕಂಥ ಚರಾಚರಂಬುಲೈನ ಭೂತಗಣಮುಲನ್ನಿಯು, ಎಲ್ಲ ಚರಾಚರ ಭೂತಗಣಗಳು ಎಲ್ಲವೂ ಕೂಡ ಉಂಡುಟಂ ಜೂಚಿ, ಆ ಆವಳಿಸಿದ ಒಳ್ಳೆ ಸಾಲಿಗ್ರಾಮದಂತಹ ಪುಟ್ಟ ಬಾಯಿಯೊಳಗೆ ಎಲ್ಲವೂ ವಿಶ್ವರೂಪ ದರ್ಶನವಾಯಿತು ಆ ತಾಯಿ ಯಶೋಧಾದೇವಿಗೆ.
ಅವಳಿಗೆ ಒಂದು ದಿಗ್ಭ್ರಾಂತಿ, ಕಣ್ಣು ಮೋಡ್ಚಿ ಚೋದ್ಯ ಪಡಿಯೇ. ಅವಳು ಹಾಗೆ ಕಣ್ಣು ಮುಚ್ಚಿಕೊಂಡು, ಅವಳಿಗೆ ಇಹಪರ ಏನೂ ತೋಚ್ತಾ ಇಲ್ಲ. ಒಂದು ಭ್ರಾಂತಿ, ಆ ಮಾಯಾಲೋಕ, ಆ ಕೃಷ್ಣನ ಅದ್ಭುತವಾದಂಥ ಜಗನ್ಮಾಯೆಯ ದರ್ಶನ ಮಾಡಿದ್ದಾಳೆ. ವಿಶ್ವರೂಪವನ್ನೇ ದರ್ಶನ ಮಾಡಿಬಿಟ್ಟಿದ್ದಾಳೆ ಅವನ ಬಾಯಿಯೊಳಗೆ. ಹಾಗೆ ಕಣ್ಣು ಮುಚ್ಚಿಕೊಂಡಳು ಆ ತಾಯಿ ಯಶೋದೆ. అని రామకృష్ణులను చూపిన గర్గుండు మున్ను కంసుని చేత వ్రేటువడి దివికెగసిపోయిన తెరవసెప్పిన తెరంగు దేటపరిచి దేవకీదేవి కొడుకని కృష్ణుని కంసుడు దలంచు గావున రహస్యంబున సంస్కారంబు చేయుట కార్యంబని నందానుమతంబున రోహిణీ సుకుమారున్ ఉద్దేశించి. ಆ ನಂದಗೋಪ ಬಲರಾಮ ಹಾಗೂ ಕೃಷ್ಣ ಇವರಿಬ್ಬರನ್ನೂ ಕೂಡ ಗರ್ಗ ಮಹರ್ಷಿಗಳಿಗೆ ತೋರಿಸ್ದ. ಇವರಿಗೆ ಸಂಸ್ಕಾರ ನಡೆಸಬೇಕು ಅಂತಂದ್ಬಿಟ್ಟು, ಅಂತಂದರೆ ಜಾತಕರ್ಮ, ನಾಮಕರಣ ಮುಂತಾದಿ ಸಂಸ್ಕಾರಗಳು ಏನು ಮಾಡಿಲ್ಲ ನಾವು. ತಾವು ಬಂದಿದ್ದೀರ ಮಹರ್ಷಿಗಳು, ಜ್ಯೋತಿಷ್ಶಾಸ್ತ್ರವೇತ್ತರು, ದಯಮಾಡಿ ನೆರವೇರಿಸ್ಕೊಡಿ ಅಂತ ಕೇಳಿದ್ರು. ಆಗ ಗರ್ಗ ಮಹರ್ಷಿಗಳು ಏನು ಹೇಳಿದ್ರು ಅಂದರೆ, ಕಂಸುನಿ ಚೇತ ವ್ರೇಟು ಬಡಿ ದಿವಿಕೆಗೆಸಿಪೋಯಿನ ತೆರವ ಅಂತಂದ್ರೆ ಆ ಹೆಣ್ಣು ಮಗು ಕಂಸ ಸೂತಿಕಾಗೃಹದಲ್ಲಿ ದೇವಕಿ ಹಾಗೂ ವಸುದೇವರಿಗೆ ಜನಿಸಿದಂಥ ಹೆಣ್ಣು ಮಗುವನ್ನು ನೆಲಕ್ಕಪ್ಪಳಿಸಿ ಕೊಲ್ಲಬೇಕು ಅಂತ ಕಂಸ ಉದ್ಯುಕ್ತನಾದಾಗ ಆ ಮಗು ಆಕಾಶಕ್ಕೆ ಎಗರಿ ದಿವಿ ಕೆಗೆಸಿಪೋಯಿನ ಆಕಾಶಕ್ಕೆ ಎಗಿರ್ತು. ಎಗರುವಾಗ ಹೇಳ್ತು, ತೆರಂಗು ತೇಟ ಪರಚಿ ಅಂದರೆ ಏನು ಹೇಳ್ತು ಆ ಮಗು, ಹೆಣ್ಣು ಮಗು ದುರ್ಗಾದೇವಿಯಾಗಿ ನಿನ್ನನ್ನು, ಹೇ ಕಂಸ ದುರಹಂಕಾರ ಪಡಬೇಡ, ನನ್ನನ್ನು ಕೊಂದದ್ದು ನಿನಗೆ ಏನು ಬರುತ್ತೆ ಲಾಭ, ನಿನ್ನನ್ನು ಕೊಲ್ತಕ್ಕಂಥವನು ಬೇರೊಂದು ಕಡೆ ಕ್ಷೇಮವಾಗಿ ಬೆಳೀತಾ ಇದ್ದಾನೆ ಅಂತ ಅವಳು ನುಡಿದು ಬಿಟ್ಟು ಅದೃಶ್ಯಳಾದ್ಲು ಅನ್ನೋ ವಿಷಯವನ್ನು ಈಗ ನಂದರಿಗೆ ಈ ಗರ್ಗಾಚಾರ್ಯರು ಹೇಳಿದರು. ದೇವಕೀದೇವಿ ಕೊಡುಕನಿ ಕೃಷ್ಣ ನಿನ್ನ ಕಂಸಡು ದಲಂಚುಗಾವುನ. ಅದು ಅಲ್ಲದೆ ಆಕಾಶವಾಣಿ ಏನು ಹೇಳಿದರು ಕಂಸನಿಗೆ, ದೇವಕಿಯ ಒಂದು ವಿವಾಹ ಸಂದರ್ಭದಲ್ಲಿ, ಹೇ ಕಂಸ, ಈ ದೇವಕಿ ದೇವಿಗೆ ಅಷ್ಟಮ ಗರ್ಭದಲ್ಲಿ ಜನಿಸ್ತಕ್ಕಂತಹವನು ನಿನ್ನನ್ನು ಕೊಲ್ತಾನೆ ಅಂತ ಹೇಳಿದರು. ಅಂದರೆ ಗಂಡು ಮಗು ಅಂತ ಹೇಳಿದರು. ಅಲ್ಲಿ ದೇವಕಿ ವಸುದೇವರ ಬಳಿ ಇದ್ದಿದ್ದು ಹೆಣ್ಣು ಮಗು, ಅದು ಕೂಡ ಆ ಗಗನಕ್ಕೆ ಎಗರಿ ಅಷ್ಟಭುಜ ದುರ್ಗೆಯಾಗಿ ಅವತಾರವನ್ನೆಲ್ಲ ತೋರಿಸಿ ಅದೃಶ್ಯಳಾದ್ಲು. ಆದ್ದರಿಂದ ಇವನೀಗ ಇಲ್ಲಿ ಬಂದು ಗರ್ಗಾಚಾರ್ಯರು, ಯಾದವ ಪುರೋಹಿತರು ಬಂದು ನಂದನ ಮನೆಯಲ್ಲಿ ನಾಮಕರಣ ಎಲ್ಲ ಮಾಡದಂತೆ ಮಕ್ಕಳಿಗೆ ಅಂದರೆ ಅವನಿಗೆ ಅನುಮಾನ ಬರುತ್ತೆ, ಈ ಕೃಷ್ಣ ಎಲ್ಲೋ ದೇವಕಿ ಮಗ ಇರಬಹುದು, ಅದಕ್ಕೆ ಯಾದವ ಪುರೋಹಿತರು ಇಲ್ಲಿಂದ ಹೋಗಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಕಾವುನ ಆದ್ದರಿಂದ ರಹಸ್ಯಂಬುನ ಸಂಸ್ಕಾರಂಬು ಸೇಯುಟ ಕಾರ್ಯಂಬು. ಅದರಿಂದ ಅಪ್ಪ ನಂದಗೋಪ, ನಿನ್ನ ಮಕ್ಕಳಿಗೆ ಸಂಸ್ಕಾರ ಮಾಡೋಣ, ಆದರೆ ರಹಸ್ಯವಾಗಿ ನೆರವೇರಿಸ್ಬೇಕು. ಇದು ಎಲ್ಲೂ ಹೊರಗಡೆ ಗುಲ್ಲಾಗಬಾರ್ದು, ಯಾರಿಗೂ ತಿಳಿದು ಬರಬಾರ್ದು ಅಂತ ಹೇಳಿಬಿಟ್ಟು ನಂದಾನುಮತಂಬುನ ರೋಹಿಣೀ ಸುಕುಮಾರನ್ ಉದ್ದೇಶಿಂಚಿ ಹಾಗೆ ಹೇಳಿದ್ರು. ರಹಸ್ಯವಾಗಿ ಮಾಡಬೇಕಾಗದು ಒಳ್ಳೇದಪ್ಪ ಅಂತ ನಂದಗೋಪರಿಗೆ ಹೇಳಿದ್ರು. ಆಯಿತು, ಅಂಗೀಕರಿಸಿದ್ರು. ನಂದಗೋಪ ಅದಕ್ಕೆ ಅಂಗೀಕರಿಸಿದರು. మరియు కృష్ణనుద్దేశించి తొల్లి ఆ శిశువు ధవళారుణ పీతవర్ణుండై ఇప్పుడు నల్లనైన కతంబునం కృష్ణుండయ్యే వసుదేవునకు నొక్కెడ జన్మించిన కారణంబున వాసుదేవండయ్యే. నీ పాపనికి గుణకు రూపకర్మంబులనేకంబులు గలుగుటంజేసి నామంబులు అనేకంబులు గలవు. ఈ శాబకుని వలన మీరు దుఃఖంబులం ధరింతురు. ఈ అర్భకుని చేత దుర్జన శిక్షణంబును సజ్జన రక్షణంబును నగురు. ఈ కుమారుండు నారాయణ సమానుండని చెప్పి తన గృహమ్మున కమ్మునీశ్వరుండు సనియే. ನಂದುಂಡುನು ಪರಮಾನಂದಂಬುನ ನುಂಡೆನಂತ. ಬಲರಾಮನಿಗೆ ನಾಮಕರಣವಾಯಿತು. ಈಗ ಈ ಮಹಾಮಹಿಮನಾದಂಥ ಕೃಷ್ಣನಿಗೆ ನಾಮಕರಣವಾಗಬೇಕು. ಸಹಸ್ರನಾಮ ಅವನಿಗೆ ಇಡ್ತಕ್ಕಂತಹ ನಾಮರೂಪಗಳಿಲ್ಲದವನಿಗೆ ನಾಮಕರಣ. ಗುಣಕರ್ಮಗಳಿಲ್ಲದೆ ಇದ್ದಂತಹವನ ಗುಣಗಳನ್ನು ತಾವು ಗಣಿಸಿ ಅವನಿಗೆ ನಾಮಕರಣ. ಮರಿಯು ಕೃಷ್ಣನುದ್ದೇಶಿಂಚಿ, ಈಗ ಕೃಷ್ಣನನ್ನು ಉದ್ದೇಶಿಸಿ ಹೆಸರಿಡೋದು. ತೊಲ್ಲಿಯ ಆ ಶಿಶುವು ಧವಳಾರುಣ ಪೀತವರ್ಣುಂಡಯ್ಯప్పుడు ఇప్పుడు నల్లనైన కతంబునం కృష్ణుండయ్యే. ತೊಲ್ಲಿ ಅಂದರೆ ಮೊದಲು, ಅಂದರೆ
ಕೃತಯುಗದಲ್ಲಿ ಧವಳ ಅರುಣ, ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಆ ಮಹಾವಿಷ್ಣುವಿನ ಒಂದು ಯುಗಧರ್ಮಗಳ ಒಂದು ವರ್ಣವನ್ನು ಹೇಳ್ತಾ ಇದ್ದಾರೆ. ಧವಳ ಅರುಣ ಪೀತವರ್ಣ ಆಗಿದ್ದ, ఇప్పుడు నల్లనైన కతంబున, ಈಗ ಅವನು ಕೃಷ್ಣ, ಅವನು ಈ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿದ್ದಾನೆ, ಕಪ್ಪು ನೀಲಮೇಘ ಶ್ಯಾಮನಾಗಿದ್ದಾನೆ. ಆದ್ದರಿಂದ ಅವನಿಗೆ ಕೃಷ್ಣ ಅಂತ ಹೇಳ್ತಾರೆ. ವಸುದೇವನಕು ನೊಕ್ಕೆಡ ಜನ್ಮಿಂಚಿನ ಕಾರಣಮನ್ನ ವಾಸುದೇವುಂಡಯ್ಯೇ, ದೇವಕಿ ವಸುದೇವರಿಗೆ ಅವನು ಜನ್ಮಿಸಿದ್ದರಿಂದ ಅವನು ವಾಸುದೇವ. ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ. ಈ ಪಾಪನಿಗೆ ಗುಣರೂಪ ಕರ್ಮಂಬುಲು ಅನೇಕಂಬುಲು, ತ್ರಿಗುಣಾತೀತ ಅವನು. ಆದರೂ ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವತಾರವನ್ನೆತ್ತಿ ತಾನು ಎಸಗಬೇಕಾದಂಥ ಮಹತ್ ಕಾರ್ಯಗಳಿಗೆ ಅನುಸಾರವಾಗಿ ಅವನು ಗುಣರೂಪ ಕರ್ಮಗಳನ್ನು ಧರಿಸ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಸಹಸ್ರನಾಮ, ಅವನು ನಾಮಂಬುಲು ಅನೇಕಂಬುಲು ಗಲವು, ಅವನಿಗೆ ಎಷ್ಟೋ ಹೆಸರುಗಳು. ವಾಸುದೇವ ಅಂತಾರೆ, ವಸುದೇವನ ಮಗನಾದ್ದರಿಂದ ವಾಸುದೇವ. ಮುರಹರ, ಮುರ ಅನ್ನತಕ್ಕಂತಹ ರಾಕ್ಷಸನ ಸಂಹಾರ ಮಾಡಿದಂಥ ಮುರಾರಿ. ಈ ಶಾಬಕುನಿ ಬಲುನ, ಈ ಶಾಬಕು ಅಂದರೆ ಈ ಪುಟ್ಟ ಕಂದನ ದೆಸೆಯಿಂದ ಮೀರು ದುಃಖಂಬುಲು ದರಿಯಂತರು, ನಿಮ್ಮ ದುಃಖಗಳೆಲ್ಲ ನಿವಾರಣೆ ಆಗುತ್ತೆ. ಮಾನವನಿಗೆ ಇರತಕ್ಕಂಥ ಆತ್ಯಂತಿಕವಾದ ಅತಿ ದೊಡ್ಡ ದುಃಖ ಅಂದರೆ ಈ ಭವಸಾಗರದಲ್ಲಿ ಅಂತಂದರೆ ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನತಕ್ಕಂಥ ಚಕ್ರದಲ್ಲಿ ಸಿಕ್ಕಿ ಬೀಳ್ತಕ್ಕಂಥದ್ದೇ ಇರತಕ್ಕಂಥ ಮಹಾ ದುಃಖ. ಅದರಿಂದ ತರೀಂತುರು, ಅದನ್ನು ದಾಟಿಬಿಡ್ತೀರಾ, ನಿಮಗೆ ಮೋಕ್ಷವೇ ಸಿದ್ಧಿಸುತ್ತೆ. ಈ ಅರ್ಭಕುನಿ ಚೇತ ದುರ್ಜನ ಶಿಕ್ಷಣಂಬುನು ಸಜ್ಜನ ರಕ್ಷಣಂಬುನು ಅಗುನ್ ಅಂತಂದರೆ ಈ ಅವತಾರ ಪ್ರಯೋಜನವೇ ಅದು, ಕೃಷ್ಣಾವತಾರ ಪೂರ್ಣ ಪ್ರಯೋಜನವೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದೆಲ್ಲ ನೆರವೇರುತ್ತೆ. ಈ ಕುಮಾರುಂಡು ನಾರಾಯಣ ಸಮಾನುಂಡು, ಈ ಕುಮಾರ ಇದ್ದಾನಲ್ಲ ಇವನು ಮಹಾಮಹಿಮಾ ಅಪ್ಪ, ಇವನು ನಮ್ಮ ಶ್ರೀಮನ್ನಾರಾಯಣನ ಸಮಾನ ಇವನು ಅಂತ ಹೇಳಿಬಿಟ್ಟು చెప్పి ತನ್ನ ಗೃಹಮ್ಮುನಕು ಮುನೀಶ್ವರುಂಡು ಸನಿಯೇ. ಈ ರೀತಿಯಾಗಿ ಎಲ್ಲ ವಿಚಾರಗಳು ಹೇಳಿ ಬಲರಾಮ, ಕೃಷ್ಣ, ವಾಸುದೇವ ಅಂತೆಲ್ಲ ನಾಮಕರಣವನ್ನು ನೆರವೇರಿಸಿ ಆ ಮುನೀಶ್ವರರಾದಂಥ ಗರ್ಗಾಚಾರ್ಯರು ತಮ್ಮ ಸ್ಥಳಕ್ಕೆ ಮತ್ತೆ ಹಿಂದಿರುಗಿದರು. ನಂದುಂಡುನು ಪರಮಾನಂದಂಬುನ ನುಂಡೆನಂತ, ಮಕ್ಕಳಿಗೆ ಹುಟ್ಟಿದ ನಂತರ ನಾಮಕರಣ ಜಾತಕರ್ಮ ಇವೆಲ್ಲ ನೆರವೇರಿಸ್ತದ್ದು ತಂದೆ ತಾಯಿಗಳಿಗೆ ಅತ್ಯಂತ ಸಂತೋಷಕರವಾದಂಥ ವಿಚಾರ. ಆ ಮಕ್ಕಳನ್ನ ಒಂದು ಭಗವಂತ ಕರುಣಿಸಿರತಕ್ಕಂತಹ ಒಂದು ನಿಧಿ, ಪೆನ್ನಿಧಿ ಅಂತ ಹೇಳ್ತಾರೆ. ಆದ್ದರಿಂದ ನಂದ ಯಶೋದೆಯರು ಕೂಡ ಅತ್ಯಂತ ಮಹದಾನಂದದಿಂದ ಆ ಸಚ್ಚಿದಾನಂದ ಸ್ವರೂಪ ಬಾಲರೂಪಿಯಾಗಿ ಅವರನ್ನು ಕರುಣಿಸ್ಲಿಕ್ಕೆಂದೇ ಬಂದಿರತಕ್ಕಂಥ ಜಗದೋದ್ಧಾರನಿಗೆ ನಾಮಕರಣ ಮತ್ತು ಬಲರಾಮನಿಗೂ ಕೂಡ ನಾಮಕರಣವನ್ನು ಮಾಡಿ ಅತ್ಯಂತ ಆನಂದದಿಂದ ಇದ್ದರು. ತುಂಬ ಆನಂದಪಟ್ಟರು ನಂದ ಯಶೋದಾದಿಗಳು, ಗೋಕುಲದಲ್ಲಿರ್ತಕ್ಕಂಥ ಗೋಪಾಲಕರು ಎಲ್ಲರೂ ಕೂಡ ಅತ್ಯಂತ ಆನಂದಪಟ್ಟರು. ಆ ಮಗು ಅವನಿತ್ತೆಡೆ ಅವನೇ ಆನಂದ ಕಂದ, ಅವನು ಆನಂದಕ್ಕೆ ಮೂಲ ಅವನು. ಆದ್ದರಿಂದ ಅವನಿದ್ದೆಡೆಗೆ ಆನಂದಕ್ಕೆ ಕೊರತೆ ಇಲ್ಲ, ಎಲ್ಲರಿಗೂ ಸಚ್ಚಿದಾನಂದ ನಿತ್ಯಾನಂದ ಅವರಿಗೆ. ಈಗ ಮತ್ತು ಮಹದಾನಂದವಾಯಿತು ಅವನಿಗೆ. ಜಾತಕರ್ಮ ನಾಮಕರಣ ಎಲ್ಲ ನೆರವೇರಿಸಿದ್ದರಿಂದ ಗೋಕುಲದಲ್ಲಿದ್ದಂತಹವರೆಲ್ಲರೂ ಕೂಡ ಆನಂದ ಸಾಗರದಲ್ಲಿ ಮಿಂದಿದ್ದರು.